ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಸಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ವೀಕ್ಷಕರೇ, ದೇಹಕ್ಕೆ ಹೃದಯ ಹೇಗೋ ಹಾಗೆ ಒಂದು ಮನೆಗೆ ಅಡುಗೆ ಮನೆನೇ ಹೃದಯ. ನೀವು ಅದನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀರೋ ನಿಮ್ಮ ಮನೆ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿರ್ತೀರಾ ಅಂತ ಅರ್ಥ. ಶೋ ಮಿ ಯುವರ್ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಒಂದು ಗಾದೆ ಮಾತು ಇಂಗ್ಲೀಷ್ನಲ್ಲಿದೆ. ಅಂದರೆ ನಿನ್ನ ಫ್ರೆಂಡ್ಸ್ ಯಾರು ಅಂತ ತೋರಿಸು, ನೀನು ಯಾರು ಹೇಗೆ ಅಂತ ನಾನು ಹೇಳ್ತೀನಿ ಅಂತ ಅರ್ಥ. ಅಂದರೆ ನಿಮ್ಮ ಅಡುಗೆ ಮನೆಯನ್ನು ನೋಡಿದ್ರೆ ಸಾಕು, ನಿಮ್ಮ ಮನೆ ಮನಸ್ಸನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರ ಅಂತ ನಾವು ಹೇಳ್ತೀವಿ ಅಂತ ಅರ್ಥ. ಈ ಮಾತನ್ನ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇಂದಿನ ರುಚಿಕರ ಅಡುಗೆಗಳು: ಕಡಾಯಿ ಕರೇಲಾ, ಸರ್ಪ್ರೈಸ್ ಟಿಫಿನ್, ಚಾಕ್ಲೇಟ್ ಸಮೋಸ ಮತ್ತು ಆಲೂ ಮಂಚೂರಿ. ವೀಕ್ಷಕರೇ, ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಡಬಲ್ ಡೆಕರ್ ಬಸ್ನ ನೋಡಿದ್ರೆ ಖುಷಿ ಆಗುತ್ತೆ, ಎರಡು ಹಕ್ಕಿಗಳನ್ನ ಜೊತೆಲಿ ಹಾರ್ತಾ ಇರೋದನ್ನ ನೋಡಿದ್ರೆ ಖುಷಿ ಆಗುತ್ತೆ, ಎರಡು ಟ್ರೈನ್ ಜೊತೆಲಿ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲಾದ್ರೂ ಅಂಗಡಿಗೆ ಹೋಗ್ಬಿಟ್ಟು ಒಂದು ಸೀರೆ ತೊಗೊಂಡಾಗ ಇನ್ನೊಂದು ಸಾರಿ ಫ್ರೀ ಅಂದ ತಕ್ಷಣ ಡಬಲ್ ಖುಷಿ ಆಗ್ಬಿಡುತ್ತೆ. ಈ ಡಬ್ಕಿ ಡಬಲ್ ಅಲ್ಲೇ ಏನೋ ಒಂದು ಮಜಾ ಇದೆ. ಅದಕ್ಕೆ ನಿಮಗೆ ಈ ಸಂಚಿಕೆಯಲ್ಲಿ ಡಬ್ಕಿ ಡಬಲ್ ಮಜಾ ಕೊಡೋಣ ಅಂತ ನಮ್ಮ ಸಂಚಿಕೆಗೆ ಇಬ್ಬರು ವಿಶೇಷ ಅತಿಥಿಗಳನ್ನ ಕರೆಸ್ತಾ ಇದ್ವಿ. ಅವರೇ ಟ್ವಿನ್ಸ್ ರಶ್ಮಿತಾ ಅಂಡ್ ರಂಜಿತಾ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಅಲ್ಲ, ನಾನು ಇಬ್ಬರಿಗೂ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದೀನಿ, ಒಬ್ಬರಿಗೆ ಕೊಡ್ತಾ ಇದ್ದೀನಿ, ಮಿರರ್ ಎಫೆಕ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಅಲ್ಲಿ ಡಬಲ್ ನೋಡ್ತೀವಲ್ಲ, ಡಬಲ್ ರೋಲ್ ಆ ಥರ. ಸೊ ಇದರಲ್ಲಿ ರಶ್ಮಿತಾ ಯಾರು, ರಂಜಿತಾ ಯಾರು? ರಶ್ಮಿತಾ, ರಂಜಿತಾ. ನೀವು ರಶ್ಮಿತಾ, ಇವ್ರು ರಂಜಿತಾ. ರಶ್ಮಿತಾ, ರಂಜಿತಾ. ಇಬ್ರು ಜೊತೆಲಿ ಮಾತಾಡ್ತಿರಲ್ಲ, ಅಯ್ಯೋ ತಿರ್ಗಾ ಕನ್ಫ್ಯೂಸ್ ಮಾಡ್ತಾ ಇದಾರಲ್ಲಪ್ಪ. ರಶ್ಮಿತಾ, ರಂಜಿತಾ, ವೆರಿ ನೈಸ್, ಸೂಪರ್ ನೇಮ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಡಬಲ್ ನೋಡ್ತಾ ನಮ್ಮ ವೀಕ್ಷಕರು ಅಷ್ಟೇ, ನಾವು ಹೇಳಿದೀವಿ ಡಬಲ್ ಖುಷಿ ಕೊಡ್ತೀವಿ ಅಂತ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಏನ್ ಮಾಡ್ತೀರಾ ನೀವು ಲೈಫಲ್ಲಿ, ಏನ್ ಮಾಡ್ತಾ ಇದ್ದೀರಾ? ಈಗ ನಾನು ಕರೆಸಲ್ಲಿ MSc ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಜಾಬ್ ಮಾಡ್ತಿದ್ದೀನಿ HR ಕನ್ಸಲ್ಟೆಂಟ್ ಆಗಿ. ಓಹ್, ಸೊ ಓದ್ತಾ ಕೆಲಸ ಮಾಡ್ತಾ ಇದ್ದೀರಾ. ಟಫ್ ಜಾಬ್, ವೆರಿ ನೈಸ್. ನೀವು? ಮೀಟು, ನಾನು ಅಷ್ಟೇ ಕರೆಸ್ಪಾಂಡೆನ್ಸ್ ಅಲ್ಲಿ MSc ಮಾಡ್ತಾ ಇದ್ದೀನಿ, ಜುವಾಲಜಿ, ಬೋತ್ ಇಬ್ರು ಅಷ್ಟೇ. ಆಮೇಲೆ ಇವಾಗ HGS ಬೊಮ್ಮನಹಳ್ಳಿಲಿ ವರ್ಕ್ ಮಾಡ್ತಾ ಇದ್ದೀನಿ, MNC ಕಂಪನಿ. ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಬೇರೆ ಬೇರೆ ಕಡೆ ಕೆಲಸ. ಇವತ್ತು ನಮ್ಮ ಫಸ್ಟ್ ರೆಸಿಪಿ, ಫಸ್ಟ್ ರೌಂಡ್ ಅಲ್ಲಿ ಹೆಲ್ದಿ ರೆಸಿಪಿ ಏನ್ ಮಾಡ್ತೀರಾ? ಕಡಾಯಿ ಕರೇಲಾ. ಕರೇಲಾ ಅಂದ್ರೆ ಇದಲ್ವಾ, ನಮ್ಮ ಹಾಗಲಕಾಯಿ. ಹೌದು, ಹಾಗಲಕಾಯಿ ಏನ್ ಮಾಡ್ತೀರಪ್ಪ ನೀವು? ಇದು ಹೆಲ್ದಿ ಫುಡ್ ಅಲ್ವಾ, ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಮಾತಿದೆ, ಅದರಕ್ಕೆ ಕಹಿ ಆದದ್ದು ಉದರಕ್ಕೆ ಸಿಹಿ ಅಂತ. ಅದರಕ್ಕೆ ಕಹಿ ಆದದ್ದು ಉದರಕ್ಕೆ ಸಿಹಿ ಅಂತ. ವೆರಿ ನೈಸ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಶುರು ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಕರೇಲಾ, ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೋಂಪು, ಜೀರಿಗೆ, ಸಾಸಿವೆ, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕರೇಲಾ ತುಂಬಾ ಅಂದ್ರೆ ನಮ್ಮ ಹಾಗಲಕಾಯಿ ತುಂಬಾನೇ ಕಹಿ ಇರುತ್ತಲ್ಲ, ಅದು ಕಹಿ ಸ್ವಲ್ಪ ಕಮ್ಮಿ ಮಾಡೋದಕ್ಕಾಗತ್ತಾ ಏನಾದ್ರು? ಅದೇ, ಇದನ್ನ ನಾನು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಉಗುರು ಬಿಸಿ ಉಪ್ಪು ನೀರಲ್ಲಿ ನೆನೆಸಿಟ್ರೆ ಕಹಿ ಕಮ್ಮಿ ಆಗುತ್ತೆ. ಉಪ್ಪು ನೀರಲ್ಲಿ ನೆನೆಸ್ಬಿಟ್ರೆ ಎಷ್ಟೊತ್ತು ನೆನೆಸ್ಬೇಕು ಅದನ್ನ? ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಸಾಕು. ಸೊ ಹಾಗಲಕಾಯಿನ ಒಂದು 20 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿಟ್ಬಿಟ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತಲ್ವಾ? ಓಕೆ, ಶುರು ಮಾಡೋಣ. ನಿಮ್ಗೆ ಸಮರ್ ಸ್ಪೆಷಲ್ ಹೊಸ ಡ್ರಿಂಕ್ ಮಾಡ್ಕೊಂಡ್ ಬಂದಿದ್ದೀವಿ ನಿಮ್ಗೋಸ್ಕರ. ಓ ವಾವ್, ಥ್ಯಾಂಕ್ ಯು ಸೋ ಮಚ್. ಏನು ಡ್ರಿಂಕ್ ಇದು? ಇದು ಹನಿ, ಲೈಮ್ ವಾಟರ್ ಮತ್ತೆ ತುಳಸಿ ಲೀಫ್. ತುಳಸಿ ಅಂದ್ರೆ ಜೇನುತುಪ್ಪ ಪ್ಯೂರ್, ಫುಲ್ ಪ್ಯೂರ್, ಅದ್ರ ಜೊತೆಗೆ ತುಳಸಿ, ಆಮೇಲೆ ನಿಂಬೆಹಣ್ಣು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಇದು ಆಕ್ಚುಲಿ ಸಮ್ಮರ್ ಅಲ್ಲಿ ತುಂಬಾ ತಂಪಾಗುತ್ತಲ್ವಾ? ಬಾಡಿ ಕೂಡ ತಂಪು. ಬೆಳಿಗ್ಗೆ ಎದ್ದು ಕುಡಿದ್ರೆ ಇನ್ನ ಹೆಲ್ದಿ ಅದು. ಮತ್ತೆ ಲೈಮ್ ಸ್ವಲ್ಪ ಬೆಳಿಗ್ಗೆ ಎದ್ದು ಕುಡಿಬೇಕಾ? ಮಲ್ಕೊಂಡಂಗೆ ಕುಡಿದ್ಬಿಟ್ರೆ ಇಲ್ಲ, ಕುಡಿಯಕ್ಕಾಗಲ್ಲ ಆ ಥರ? ಇಲ್ಲ, ಮೂಗಿಗೆಲ್ಲ ಹೋಗುತ್ತೆ. ಓಕೆ, ನೀವು ರೆಗ್ಯುಲರ್ ಆಗಿ ಇದನ್ನ ಕುಡಿತಾ ಇರ್ತೀರಾ ಹೇಗೆ? ಕುಡಿತಾ ಇರ್ತೀವಿ ಬೆಳಿಗ್ಗೆ. ಆಮೇಲೆ ಹನಿ ಇರೋದು ಸ್ಕಿನ್ ಒಳ್ಳೇದು, ಹೆಲ್ದಿ ಗ್ಲೋ ಬರುತ್ತೆ, ಮತ್ತೆ ಪಿಂಪಲ್ ಫ್ರೀ ಫೇಸ್ ಬರುತ್ತೆ. ಮತ್ತೆ ಲೈಮ್ ಇರೋದು ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಏನ್ರಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು? ಡಾಕ್ಟರ್ ಓದ್ಬಿಡ್ಬೇಕಿತ್ತು ನೀವು ಅಲ್ವಾ? ಟ್ರೈ ಮಾಡ್ಲಾ? ಯಾ, ಶೋರ್. ಅಯನ್ ಕಂಟೆಂಟ್ ಗೊತ್ತಾಗುತ್ತಲ್ಲ, ಪ್ಯೂರ್ ಹನಿದು. ಸೊ ಈಗ ಶುರು ಮಾಡ್ಕೊಂಡ್ಬಿಡೋಣ. ನಮ್ಮ ಕರೇಲಾ ಕಡಾಯಿ ಕರೇಲಾ. ಏನ್ ಬೇಕು ನಿಮಗೆ ಪಾತ್ರೆ? ನಂಗೆ ಕಡಾಯಿ ಬೇಕು ಫಸ್ಟ್ ಫ್ರೈ ಮಾಡಲಿಕ್ಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ. ಸೊ ಇದು ಎಣ್ಣೆ ಕುದಿತಾ ಇದ್ದಂಗೆ ಅದರಲ್ಲಿ ನಾವು ಹಾಗಲಕಾಯಿ ಹಾಕೊಂಡ್ಬಿಡೋದಾ? ಬಟ್ ಫ್ರೈ ಮಾಡ್ತಾ ಸಿಮ್ಮಲ್ಲಿ ಇರ್ಬೇಕು ಯಾವಾಗಲೂ, ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ. ಇದು ಜಸ್ಟ್ ಹೊರಗಡೆ ಮಾತ್ರ ಇದಾಗುತ್ತೆ. ಓಹೋ, ರಶ್ಮಿತಾ ಅವರೇ, ಒಂದು ಪ್ರಶ್ನೆ. ಈಗ ಟ್ವಿನ್ಸ್ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಇಬ್ರಿಬ್ರು ಒಂದೇ ತರ ಕಾಣಿಸ್ತಾ ಇದಾರಲ್ಲಪ್ಪ ಅಂತ. ಅದರಲ್ಲೂ ಒಂದೇ ತರ ಬಟ್ಟೆ ಹಾಕ್ತಾರಲ್ಲ ಯಾವಾಗಲೂ ಟ್ವಿನ್ಸ್ಗೆ, ಏನಕ್ಕೆ?
ಮೇ ಬಿ ತಂದೆ ತಾಯಿಗೆ ಭೇದ ಭಾವ ಮಾಡಬಾರ್ದು, ಎರಡು ಒಂದೇ ತರ. ನೀವು ರಶ್ಮಿತಾನಾ? ನಾನು ರಶ್ಮಿತಾ ಅವರೇ ಹೇಳಿ. ರಂಜಿತಾ. ನೀವು ಕನ್ಫ್ಯೂಸ್ ಆಗ್ತದೆ. ನಾನು ರಶ್ಮಿತಾ ಅವರೇ ಹೇಳಿ ಅಂತಿದ್ದಲ್ವಾ? ಓಕೆ, ನೀವೇ ಹೇಳಿ, ತೊಂದ್ರೆ ಇಲ್ಲ. ಅದೇ ತಂದೆ ತಾಯಿಗೆ ಇಬ್ರು ಮಕ್ಳು ಒಂದೇ ತರ ಕಾಣ್ಬೇಕು ಅಂತ ಇರುತ್ತೆ, ಸೊ ಒಂದೇ ತರ ಬಟ್ಟೆ ಹಾಕಿ ಅಂತ ಇರುತ್ತೆ. ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಕಮ್ಮಿ ಅಂತ ಇರ್ಬಾರ್ದು. ತೋರ್ಸೋದ್ ಬೇಡ, ಇಬ್ರಿಗೂ ಇಬ್ರಿಗೂ ಒಂದೇ ಸಮಾನವಾದ ಪ್ರೀತಿ ಕೊಡೋಣ ಅಂತ. ಹುಟ್ಟದಾಗ್ಲೇ ಒಂದೇ ತರ ಇದ್ರು, ಅದಕ್ಕೆ ಬದುಕ್ತಾನು ಒಂದೇ ತರ ಇರ್ಲಿ. ಡ್ರೆಸ್ ಗಿಸ್ ಎಲ್ಲಾನು ಒಂದೇ ತರ ಬಾಯ್ ಫ್ರೆಂಡು ಇರ್ಲಿ ಅಂತ. ಆ? ಅದು ಡಿಪೆಂಡ್ ಆಗುತ್ತೆ. ಇದು ಎಣ್ಣೆ ಬಿಸಿ ಆಗೋವರೆಗೂ ನಾವು ಸ್ಟಫಿಂಗ್ಸ್ ಮಾಡ್ಕೊಂಡ್ ಬಿಡೋಣ. ಈಗಲೇ ಹೌದಾ? ಒಳಗಡೆ Okay. ಸ್ಟಫ್ ಮಾಡ್ಬೇಕು. ಹಾಗಲಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ಬೇಕು. ಹಾ, ಸ್ಟಫಿಂಗ್ ಮಾಡ್ಬೇಕು. Okay, ಒಂದು ಮಿಕ್ಸಿ ಜಾರ್ ಬೇಕು. ಇದಕ್ಕೆ ನಾನು ಹಾಗಲಕಾಯ್ದು ಒಳಗಡೆ ಇರುತ್ತಲ್ಲ ಬೀಜ ಎಲ್ಲ, ಹೌದು. ಅದನ್ನೆಲ್ಲ ತೆಗ್ದಿದ್ದೀನಿ ಈ ತರ ಹಾಫ್ ಕಟ್ ಮಾಡಿ. ಸೊ ಒಳಗಡೆದೆಲ್ಲ ಓಕೆ, ಸೊ ಈ ತರ ಎಲ್ಲ ಒಳಗಡೆ ಇರೋದೆಲ್ಲ ಒಳಗಡೆ ಎಲ್ಲ ತೆಗ್ದಿರೋದು ಇದಕ್ಕೆ ಇದ್ರೊಳಗಡೆ ನೀವು ಸ್ಟಫಿಂಗ್ ಮಾಡ್ಕೋಬಹುದು. ಹಾ, ಅಂದ್ರೆ ಇದನ್ನ ಗ್ರೇವಿ ಮಾಡಿ ಈಗ ಸ್ಟಫ್ ಮಾಡ್ಬೇಕು. ಸೊ ಆ ಥರ. ಸೊ ಇದನ್ನ ನಾನು ಹಾಕ್ತೇನೆ. ಸ್ವಲ್ಪ ಆನಿಯನ್, ಸ್ವಲ್ಪ ಚಿಲ್ಲಿ ಆ್ಯಂಡ್ ಸ್ವಲ್ಪ ವಾಟರ್. ಎಣ್ಣೆ ಕಾದಿದೆ ಅನ್ಸುತ್ತೆ. ಸೊ ಅದ್ರಲ್ಲಿ ಸ್ಟಫಿಂಗ್ ಮಾಡ್ಕೋಬೇಕಾ ಈಗ? ಇದನ್ನ ಫ್ರೈ ಮಾಡ್ಬೇಕು ಫಸ್ಟ್. ಮನೆಯಲ್ಲೂ ಅಡುಗೆ ಮಾಡ್ಬೇಕಾದ್ರೆ ಇಬ್ರು ಜೊತೆಲಿ ಸೇರಿ ಮಾಡ್ತೀರಾ? ಇಲ್ಲ ಇಲ್ಲ, ನಾನು ಸಪ್ರೇಟ್ ಆಗಿ ಮಾಡ್ಕೊಳ್ತೀನಿ. ನೀವು ಸೆಪ್ರೇಟೇ, ಅವರೇ ಸೆಪ್ರೇಟ್? ಹಾ. ಯಾರು ಚೆನ್ನಾಗಿ ಅಡುಗೆ ಮಾಡ್ತೀರಾ? ಇಬ್ರು ಮಾಡ್ತೇವೆ. ಒಂದೇ ತರ ಇರುತ್ತೆ ರುಚಿ? ಹಾ, ಸೇಮ್ ರುಚಿನೂ ಟೇಸ್ಟ್ ನೋಡೋದು. ಟೇಸ್ಟ್ ಮಾಡಿದ್ದೀರಾ ಇಬ್ರು ಮನೇಲಿ ಈ ಥರ ಮಾಡಿ ಅಥವಾ ಬೇರೆಯವ್ರಿಗೆ ತಿನ್ನಿಸ್ತೀರಾ? ಎಲ್ಲರಿಗೂ ತಿನ್ನಿಸ್ತೀವಿ, ನಾವು ತಿಂತೀವಿ. ಇದು ತುಂಬಾ ಟೈಮ್ ಬೇಕಾಗುತ್ತೆ ಫ್ರೈ ಆಗೋವರೆಗೂ. ಸೊ ಅಷ್ಟೊತ್ತಿಗೆ ಸ್ಟಫಿಂಗ್ ಸ್ಟಫಿಂಗ್ ಮಾಡ್ಕೊಂಡ್ಬಿಡ್ತೀರಾ? ಏನೇನು ಬೇಕಾಗುತ್ತೆ ಅದಕ್ಕೆ? ಇದಕ್ಕೊಂದು ಪ್ಯಾನ್ ಬೇಕು. ಹಾಂ. ಸ್ವಲ್ಪ ಆಯಿಲ್ ಬೇಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ. ಇಷ್ಟೊಂಚೂರು ಸಾಸಿವೆ, ಹಾಂ. ಇವಾಗ 1 ಸ್ಪೂನ್ ಹಾಕಿದ್ದು ಜೀರಿಗೆ ಎಲ್ಲ. ಹಾಂ, 1 ಸ್ಪೂನ್ ಜೀರಿಗೆ, ಹಾಂ. 1 ಸ್ಪೂನ್ ಸೋಂಪು, 2 ಸ್ಪೂನ್ ಚಿಲ್ಲಿ ಹಾಕಬೇಕು. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ. 2 ಸ್ಪೂನ್ಸ್. ಈರುಳ್ಳಿ, ನೀರುಳ್ಳಿ 1 ಕಪ್ ಹಾಕಿದ್ರೆ ಅಂದ್ರೆ ಸ್ಟಫಿಂಗ್ಸ್ ಅಲ್ಲಿ ನಮ್ಗೆ ಜಾಸ್ತಿ ವಾಲ್ಯೂಮ್ ಬರುತ್ತೆ. ಹಾಂ ಹಾಂ. ಆನಿಯನ್ ಸ್ವಲ್ಪ ಫ್ರೈ ಆಗಿದೆ, ಈಗ ಟೊಮೆಟೊ ಹಾಕೊಳ್ತೀನಿ. ಹಾಕ್ತೀರಾ? ಹಾಂ. ಇದಕ್ಕೆ ಈಗ ಸಾಲ್ಟ್ ಹಾಕೊಳ್ತೇನೆ ನಾನು ಫಸ್ಟ್. ಇದಕ್ಕೆ ಈಗ ಟರ್ಮರಿಕ್ ಹಾಕೊಳ್ತೇನೆ. ಅರಿಶಿನ 1/2 ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಚಿಲ್ಲಿ ಪೌಡರ್. ಖಾರದ ಪುಡಿ 1 ಸ್ಪೂನ್ ಸಾಕಲ್ಲ? ಹಾಗಲಕಾಯಿಗೆ ಜಾಸ್ತಿ ಸ್ಪೈಸಿ ಅಂದ್ರಲ್ಲ ನೀವು? ಅಲ್ಲ, ಅಂದ್ರೆ ಚಿಲ್ಲಿನೂ ಹಾಕಿರ್ತೀವಲ್ವಾ ನಾವು. ಹಾಂ. ತೀರಾ ಖಾರ ಆದ್ರೆ ಮತ್ತೆ ತಿನ್ನೋದಿಲ್ಲ. ಗರಂ ಮಸಾಲ 1.5 ಸ್ಪೂನ್. ಕರಿ ಲೀವ್ಸ್ ಹಾಕೋಬಹುದು. ನಿಮ್ದು ಕಲಾಕಾರ ಮೂವಿಯಲ್ಲಿ ತುಂಬಾ ಸ್ಲಿಮ್ ಆಗಿ ಕಾಣ್ತಾ ಇದ್ರಿ. ಸೊ ಈಗ ಸಡನ್ ಆಗಿ ವೆಯ್ಟ್ ಪುಟ್ ಆನ್ ಮಾಡೋದಕ್ಕೆ ಏನೋ ಹೇಳ್ತೀರಾ, ಟಿಪ್ಸ್ ಕೊಡ್ತೀರಾ ನಮ್ಗೂನು? ಕಲಾಕಾರಲ್ಲಿ ನಾನೊಬ್ಬ ಕಾಲೇಜ್ ಹುಡುಗ. ಅವ್ನು ಕಾಲೇಜ್ ಪಾಸ್ ಆದಮೇಲೆ ಅವನು ಒಬ್ಬರು ಆ್ಯಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿರೋನು. ಸೊ ಸಾಕಷ್ಟು ಟ್ರಿಮ್ ಆಗಿದೆ, ಅವಾಗ ಇನ್ನೂ ಸಣ್ಣ ಆಗಿದೆ. ಸೊ ಆ ವರ್ಕೌಟ್ ಆದಮೇಲೆ ಕೆಲವು ಸತಿ ನಾವು ಏನಾಗ್ಬಿಡುತ್ತೆ, 1-2 ತಿಂಗಳು ನಾವು ಬೇರೆ ಫಿಲ್ಮ್ ಶೂಟಿಂಗ್ ಹೋದಾಗ ಟೈಮ್ ಸಿಗಲ್ಲ ವರ್ಕೌಟ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ ಸಡನ್ನಾಗಿ ದಪ್ಪ ಆಗ್ಬಿಡ್ತೀವಿ. ಸೊ ಈಗ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಸಣ್ಣ ಆಗ್ತೀನಿ, ನೋಡ್ತಾ ಇದ್ದೀನಿ. ಬಟ್ ಹೀಗೆ ಚಬಿ ಚೆನ್ನಾಗಿ ಕಾಣ್ತಿದೆ. ಸೊ ನಮಗೂ ಆ ಥರ ಆಗಬೇಕು ಅಂತ ಆಗ್ತಾ ಇದೆ. ಎಲ್ಲ ಕೇಳ್ತಾರೆ, ತುಂಬಾ ಸಣ್ಣ ಇದ್ದೀರಾ. ಸಣ್ಣ ಇದ್ರೆ ನೋ ಪ್ರಾಬ್ಲಮ್. ಹೋಗ್ತಾ ಹೋಗ್ತಾ ನೀವು ಡೆಫಿನೆಟ್ ಆಗಿ ವೆಯ್ಟ್ ಪುಟ್ ಆನ್ ಮಾಡ್ತೀರಾ. ನೀವು ತೂಕ ದಪ್ಪ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಕರಿಗೆ ಟಿಪ್ಪನ್ನು ಹೇಳಿದ್ವಿ. ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ಬಸಳೆ ಸೊಪ್ಪನ್ನು ಪ್ರತಿದಿನ ನಿಮ್ಮ ಆಹಾರದ ಜೊತೆ ತಗೋಬೇಕು. ಸೊ ನಮ್ಮ ಸ್ಟಫಿಂಗ್ ರೆಡಿ ಇದೆ ಈಗ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಈ ಹಾಗಲಕಾಯಿ ಒಳಗಿರೋ ಏನೋ ಆ ಬೀಜ ಅದನ್ನೇ ತಗೊಂಡು ಅದನ್ನೇ ಗ್ರೈಂಡ್ ಮಾಡಿ ಅದಕ್ಕೆಲ್ಲ ಮಸಾಲ, ಗರಂ ಮಸಾಲ ಎಲ್ಲ ಖಾರ ಗಿರ ಹಾಕಿ ತಿರ್ಗಿ ಅದ್ರೊಳಗಡೆ ತುರ್ಕ್ಬಿಡೋದಾ? ಏನ್ರಿ ನೀವು
ಸಾಕಷ್ಟಿದೆ ನಿಮ್ಮ ಹತ್ರ ತಿಳ್ಕೊಳ್ಳೋದು ಇನ್ನು ಯಾಕಂದ್ರೆ ನಾವು ಪ್ರಕೃತಿಯಿಂದ ಕಲಿಯೋದು ತುಂಬಾ ಇದೆ. ಪ್ರಕೃತಿನೇ ಮಾಡಿರೋದು. ಪ್ರಕೃತಿಯಿಂದಾನೇ ತಗೊಂಡು ಮತ್ತೆ ಪ್ರಕೃತಿಗೆ ವಾಪಸ್ ಕೊಟ್ಬಿಡೋದು ಅಂತ ರುಚಿಯಾಗಿ. ವಾಹ್. ಸ್ಟಫಿಂಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಬಿಡ್ತೇನೆ. ಈ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಎಲ್ಲರೂ ಆನ್ ಫ್ಲೇಮಲ್ಲಿ ಇದ್ದಾಗ ಹಾಕ್ತಾರೆ. ಸೊ ಅದು ಕಲರ್ ಚೇಂಜ್ ಆದರೆ ಇದು ನಮ್ಮ ಕೆಮಿಸ್ಟ್ರಿಯಲ್ಲಿ ನಾನು ಓದಿದ್ದು ಅದರಲ್ಲಿ ಒಂದು ಕಂಟೆಂಟ್ ಇರುತ್ತೆ ಫ್ಲೇವರ್. ಸೊ ಅದು ಡಿಸ್ಪ್ಲೇಸ್ ಆದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಆ ನ್ಯೂಟ್ರಿಷನ್ಸ್ ನಮ್ಗೆ ಬರೋದಿಲ್ಲ. ಸೊ ಯಾವಾಗಲೂ ಆಫ್ ಫ್ಲೇಮ್ ಆದಮೇಲೆ ಅದನ್ನ ಹಾಕ್ಬೇಕು. ಸೊ ಅದು ಯಾವಾಗಲೂ ಗ್ರೀನಲ್ಲಿ ಇರಬೇಕು. ಸೊ ಅದು ಕಲರ್ ಚೇಂಜ್ ಆದರೆ ಅದ್ರ ನ್ಯೂಟ್ರಿಯೆಂಟ್ ಹೋಯ್ತು ಅಂತ ಅರ್ಥ. ಅದು ಹಾಕಿನೂ ಪ್ರಯೋಜನ ಇಲ್ಲ ಅಂತ. ಈಗ ನೋಡಿ ಒಂದು ಟೆಕ್ಸ್ಚರ್ ಚೆನ್ನಾಗಿ ಕಾಣುತ್ತೆ ನೀವು ಕೊರಿಯಾಂಡರ್ ಲೀವ್ಸ್ ಹಾಕಿದಾಗ. ಕೊತ್ತಂಬರಿ ಸೊಪ್ಪನ್ನ ಏನೇ ಮಾಡ್ತಾ ಇದ್ರು ನಾವು ಸ್ಟವ್ ಮೇಲಿಂದ ಕೆಳಗೆ ಇಳಿಸಿದ ಮೇಲೆ ಹಾಕೋಬೇಕಲ್ಲ, ಅದು ಫ್ರೆಶ್ ಆಗಿ ಇರುತ್ತೆ ಅದ್ರ ರುಚಿ. ಸೊ ಇದಕ್ಕೀಗ ಸ್ಟಫಿಂಗ್ ಮಾಡ್ಕೊಳ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ಅದ್ರೊಳಗಡೆ ಫಿಟ್ ಆಗೋಷ್ಟು ಸ್ಟಫಿಂಗ್ ನಾವು ಮಾಡ್ಕೋಬಹುದು. ನಾವೇನು ಹಾಗಲಕಾಯಿ ಒಂಥರ ಕಹಿ ಅಂತ ನೋಡಿದ್ರೆ ಇದೇನೋ ವೆರೈಟಿಯಾಗಿ ಆಗ್ತಾ ಇದೆ. ನೋಡೋಣ. ಇದ್ರ ಮೇಲೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಮತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಈಗ ನಿಮ್ಮ ಕಡಾಯಿ ಕರೆಲ್ಲ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ. ವೀಕ್ಷಕರೇ, ನಾವು ಹಾಗಲಕಾಯಿ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಟ್ವಿನ್ಸ್ ರಶ್ಮಿತಾ ಮತ್ತು ರಂಜಿತಾ ವಿಶೇಷವಾಗಿ ಏನೋ ಒಂದು ಐಟಮ್ ಮಾಡಿದ್ದಾರೆ. ಅಂದರೆ ಕಡಾಯಿ ಕರೇಲ, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಬಾಂಡ್ಲಿ ಹಾಗಲಕಾಯಿ. ನೋಡೋಣ, ಟ್ರೈ ಮಾಡಿ ನೋಡೋಣ. ಹೆಸರೇನೋ ಚೆನ್ನಾಗಿಟ್ಟಿದ್ದೀರಾ, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ನೋಡೋಣ. ಓಕೆ, ಇದು ಹಾಗೆ ತಿನ್ಬೇಕಾ ಅಥವಾ ಬೇರೆ ಏನಾದರೂ ಇದ್ರ ಜೊತೆ ಚಟ್ನಿ ಗಿಟ್ನಿ ಬೇಕಾಗುತ್ತೆ? ಇದು ಹಾಗೆ ತಿನ್ಬೋದು. ಕಹಿ ಇದೆಯಾ? ವೀಕ್ಷಕರೇ, ಎರಡು ಮಾತಿಲ್ಲ. ಡಬಲ್ ಡಬಲ್ ಸೂಪರ್ ಟೇಸ್ಟು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ ಆಗಿ ಕಹಿ ಅನ್ನಿಸ್ತಾ ಇಲ್ಲ. ಕಹಿ ಎಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟು ಎಲ್ಲೋ ಒಂದು ಸ್ವಲ್ಪ ಟಿಂಜ್ ಇದೆ. ಆ ಕಹಿ ಜೊತೆಗೆ ಸ್ಪೈಸಿಯಾಗಿರೋ ಸ್ಟಫಿಂಗ್ ಇರೋದ್ರಿಂದ ಬಾಯಲ್ಲಿ ನೀರು ಊರ್ತಾ ಇದೆ. ಸಖತ್ತಾಗಿದೆ ನಿಜವಾಗ್ಲೂ. ಕಡಾಯಿ ಕರೇಲ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಉಪ್ಪು ನೀರಿನಲ್ಲಿ ನೆನೆಸಿದ ಹಾಗಲಕಾಯಿಯನ್ನ ಕರೆದು ತೆಗೆಯಿರಿ. ಒಂದು ಮಿಕ್ಸಿ ಜಾರಿಗೆ ಹಾಗಲಕಾಯಿ ಬೀಜಗಳನ್ನ ಮತ್ತು ಈರುಳ್ಳಿ, ಮೆಣಸಿನಕಾಯಿ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಮತ್ತೊಂದು ಕಡಾಯಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಸೋಂಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಸಿ ಎಣ್ಣೆಯಲ್ಲಿ ಕರೆದಿದ್ದ ಹಾಗಲಕಾಯಿ ಒಳಗೆ ಅದನ್ನ ಸ್ಟಫಿಂಗ್ ಮಾಡಿ. ಈಗ ಕಡಾಯಿ ಕರೇಲ ಸಿದ್ಧವಾಗಿದೆ. ಸೊ ಅದ್ಭುತವಾದಂಥ ನಮ್ಮ ಫಸ್ಟ್ ಹೆಲ್ದಿ ರೆಸಿಪಿಯಲ್ಲಿ ಕಡಾಯಿ ಕರೇಲ ಫಸ್ಟ್ ರೆಸಿಪಿ, ಸೂಪರ್ ರೆಸಿಪಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ರೌಂಡು ಟಿಫಿನ್ ಬಾಕ್ಸ್ ರೌಂಡು, ಅದರಲ್ಲಿ ಏನು ರೆಸಿಪಿ ಮಾಡ್ತಾ ಇದ್ದೀರಾ? ಅದರಲ್ಲಿ ಸರ್ಪ್ರೈಸ್ ಟಿಫಿನ್ ಅಂತ ಮಾಡ್ತಾ ಇದೀವಿ. ಸೊ ಈ ಮಕ್ಕಳಿಗೆ ನಾವು ದಿನ ಇಡ್ಲಿ, ದೋಸೆ ಅಂದ್ರೆ ಅವ್ರಿಗೆ ತುಂಬಾ ಬೋರ್ ಆಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ನಾವು ಸರ್ಪ್ರೈಸ್ ಟಿಫಿನ್ ಅಂತ, ಇದರಲ್ಲಿ ನಾವು ಒಂದು ಗ್ರೇವಿ ಮಾಡ್ಕೊಂಡು ಅದನ್ನ ಸ್ಟಫ್ ಮಾಡಿ ಫಾಯಿಲಲ್ಲಿ ಗಿಫ್ಟ್ ರಾಪ್ ತರ ಮಾಡ್ತೀವಿ. ಅದನ್ನ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ಬೇಕು. ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ನಿಮಗೆ? ಕ್ಯಾರೆಟ್, ಬಟಾಣಿ, ಮತ್ತೆ ಆನಿಯನ್, ಸ್ವೀಟ್ ಚಿಲ್ಲಿ ಪೌಡರ್, ಸಾಲ್ಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಧನಿಯಾ ಪೌಡರ್. ಸೊ ಇದಷ್ಟು ಐಟಮ್ಸ್ನ ತಗೊಂಡು ನೀವು ಸರ್ಪ್ರೈಸ್ ಟಿಫಿನ್ ಮಾಡ್ತೀರಾ. ಓಕೆ, ಶುರು ಮಾಡೋಣ. ಓಕೆ, ಎಣ್ಣೆ ಬೇಕಲ್ಲ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ. ಚೆನ್ನಾಗಿ ಹಾಡ್ತೀನಿ ಅಂತಂದ್ರಲ್ಲ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಹಾಡು. ಅದನ್ನು ಜೊತೆಲೇ ಹಾಡ್ತೀರಾ ಇಲ್ಲ ಒಬ್ಬೊಬ್ಬರೇ ಹಾಡ್ತೀರಾ? ಜೊತೆಲೇ ಹಾಡ್ತೀರಾ, ಅದೇ ಮಜಾ ಅಲ್ವಾ? ಸೂಪರ್, ಹಾಡಿಪ್ಪ. ಗಣೇಶನ್ ಹಾಡು ಹಾಡ್ತೀವಿ. ಓಕೆ, ಹರೀಶಂದ ಹಾಡ? ಗಣೇಶನ್. ಓಕೆ ಓಕೆ, ದೇವ್ರೇ. ಓಕೆ ಓಕೆ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ.
ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ದೇವ ಬಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂಧರಣದಲ್ಲಿ ದೇವ ಗಣನಾಥ ಸಂಧರಣದಲ್ಲಿ ಗಣನಾಥ ದೇವ ಬಂದಿಪೆ ನಿನಗೆ ಗಣನಾಥ. ಓ ಸೂಪರ್, ಏನ್ರಿ ಸಖತ್ತಾಗಿ ಒಕ್ಕರೊಳಲ್ಲಿ ನಿಜವಾಗ್ಲೂ ಸಖತ್ತಾಗಿ ಹಾಡಿದ್ರಿ. ನಿಜವಾಗ್ಲೂ ಈ ತರ ಹಾಡ್ತೀರಾ ಅಂತ ಗೊತ್ತಿದ್ರೆ ಕಾರ್ಯಕ್ರಮದ ಆರಂಭದಲ್ಲೇ ಹಾಡ್ಬೋಯ್ತಲ್ಲ. ವಿನಾಯಕ ತುಂಬಾ ಎಲ್ರಿಗೂ ಪ್ರಿಯಾದಂತ ದೇವರು ನಿಜವಾಗ್ಲೂ ಅಲ್ವಾ. ಎಷ್ಟು ಖುಷಿ ಕೊಡುತ್ತೆ ಗಣೇಶನ ಬಗ್ಗೆ ಹಾಡ್ತಾ ಇದ್ರೆ ಅಲ್ವಾ. ಎಷ್ಟು ಹಾಡಿದ್ರೂ ನಮ್ಗೆ ಖುಷಿನೇ, ಬೇಜಾರೇ ಆಗಲ್ಲ. ಗಣೇಶ ಎಲ್ರಿಗೂ ಖುಷಿ ಕೊಡ್ತಾನೆ. ನಿಮ್ಮ ಇಷ್ಟ ದೇವ್ರು ಯಾರು? ಗಣೇಶ. ಗಣೇಶನೇ, ಸೂಪರ್, ವೆರಿ ಗುಡ್. ನಿಮಗೆ ಸೇಮ್ ಡಬಲ್ ಗಣೇಶ. ನಿಮ್ಮ ನೇಟಿವ್ ಮಂಗಳೂರು. ಮಂಗಳೂರವ್ರ? ದಾದ ಎಂಚಿನ ದಾಲೆಜ್ಜಿ. ದಾಲಿಜ್ಜಿಯ ಕುಸಲಗಿ ವನಸಾಂಡ ಇಜ್ಜಿ ನನ್ನ ಹಾಡು ಮಲ್ತೊಂದಿಲ್ಲ. ಅಯ್ಯೋ ಅಷ್ಟೆಲ್ಲ ಗೊತ್ತಿಲ್ಲ ರೀ. ನನಗೆ ಗೊತ್ತಿರೋ ಒಂದೆರಡು ಮಾತು ಹೇಳ್ತೀನಿ ಅಷ್ಟೇ. ನಮ್ಮ ಶಿವಧ್ವಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ಒಂದೆರಡು ಮೂರು ಮಾತುಗಳನ್ನ ಹೇಳ್ಕೊಟ್ಟಿದ್ದಾರೆ. ಬಟಾಣಿ ಹಾಕಿದ್ವಿ. ಬಟಾಣಿ ಹಾಕಿದ್ದೀರಾ? ಓಕೆ. ಏನಾದರೂ ಒಂದು ತುಳುಲ್ ಹೇಳ್ಕೊಡಿ ನನಗೆ, ಚೆನ್ನಾಗಿರೋ ಮಾತು. ಯಾರು ಹೊಡಿಬಾರ್ದು ಬೈಬಾರ್ದು, ಕೆಟ್ಟ ಮಾತು ಹೇಳ್ಕೊಡಂಗಿಲ್ಲಪ್ಪ. ಚೆನ್ನಾಗಿರೋದು ಏನಾದ್ರು ಹೇಳ್ಕೊಡಿ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ಐ ಲವ್ ಯು ಸೋ ಮಚ್ ಅಂತ ಹೇಳೋದಕ್ಕೇನು? ಯಾನು ನಿನ್ನನ್ನು ಮಸ್ತ್ ಮೋಕೆ ಮಲ್ಪೆ. ಅಬ್ಬಬ್ಬಾ, ಇದೇನ್ರಿ ಅದು ಹೇಳಿದ ತಕ್ಷಣ ಹುಡುಗಿ ಓಡೋಗ್ಬಿಡ್ತಲ್ಲ ಅಷ್ಟೇ. ಯಾನು ನಿನ್ನನ್ನು ಮಸ್ತ್ ಮಸ್ತ್ ಮೋಕೆ ಮಲ್ಪೆ. ಯಾನು ನಿನ್ನನ್ನು ಮಸ್ತ್ ಮೋಕೆ ಮಲ್ಪೆ ಬೀಚಲ್ಲಿ ಡ್ಯಾನ್ಸು. ಇಲ್ಲಲ್ಲ, ಮಲ್ಪೆ ಅಂದ್ರೆ ಮಾಡ್ತೀನಿ ಅಂತ. ಮಲ್ಪೆ ಅಂದ್ರೆ ಮಾಡ್ತೀನಿ ಅಂತನಾ? ಓಕೆ ಓಕೆ. ಮೋಕೆ ಅಂದ್ರೆ ಪ್ರೀತಿ. ಸೊ ಮಲ್ಪೆ ಬೀಚ್ ಬೇಡ ಬೇಡ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಒಂದು ಬುಕ್ ಪೆನ್ ತೊಗೊಂಡ್ಬರ್ತೀನಿ, ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಯಾರೋ ಹುಡುಗಿ ಹತ್ರ ಹೇಳಕ್ ಹೋಗ್ಬಿಟ್ಟು ಬೈಸ್ಕೊಂಡು ಓಡಿಸ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ. ಏನು ಯಾನಾಗಿನಿ ಅಂತ ನೀವು ನಿಮ್ಗೆ ಯಾರು ಹೊಡಿಯೋದಿಲ್ಲ ಆಗಲಿ. ಓಕೆ. ಸೊ ಇದು ಈರುಳ್ಳಿ ಗೋಲ್ಡನ್ ಗೋಲ್ಡನ್. ನೆಕ್ಸ್ಟ್ ಕ್ಯಾರೆಟ್. ಅಂದ್ರೆ ಇದಕ್ಕಂದ್ರೆ ಮಕ್ಳಿಗೆಲ್ಲ ಈಗೆಲ್ಲ ಸರಿಯಾದ ಪೌಷ್ಟಿಕವಾದ ಆಹಾರ ತಿನ್ನೋದೇ ಇಲ್ಲಲ್ಲ. ಸೊ ಇದ್ರಲ್ಲಿ ಏನಂದ್ರೆ ನಾವು ಎಲ್ಲಾ ರೀತಿ ತರಕಾರಿ ಹಾಕಿ ಸ್ಟಫ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕು. ಕ್ಯಾಪ್ಸಿಕಮ್ ಆಯಿಲಲ್ಲಿ ಫ್ಲೇವರ್ ಬಿಡುತ್ತಲ್ಲ, ಸೊ ಅದು ಎಲ್ಲದಕ್ಕೂ ಇದು ಮಾಡಿ ಚೆನ್ನಾಗಿರುತ್ತೆ ಕ್ಯಾರೆಟ್. ನೆಕ್ಸ್ಟ್ ಇದು ಸ್ವೀಟ್ ಕಾರ್ನ್. ಸ್ವಲ್ಪ ನೀರು ಹಾಕಬೇಕು. ನೀರು ಬೇಕಾ? ಜೋಳ ಅಂದ್ರೆ ಸ್ವಲ್ಪ ಬೇಯುತ್ತಲ್ಲ, ಸ್ವಲ್ಪ ನೀರು. ಇದಕ್ಕೆ ಸ್ವಲ್ಪ ನೀರು. ಟೊಮೆಟೊ ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಟೊಮೆಟೊ ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಸ್ಟಫ್ ಮಾಡೋದ್ರಿಂದ ಇದು ನೀರು ತುಂಬಾ ಬಿಡುತ್ತಲ್ಲ. ಸೊ ಟೊಮೆಟೊ ಸ್ವಲ್ಪ ಹಾಕೊಳ್ತೀವಿ. ಇದು ಒಂಥರ ಸ್ಟಫಿಂಗ್ ಎಲ್ಲ, ಅದು ಸರ್ಪ್ರೈಸ್ ಆಗಿ. ಇನ್ನು ಸ್ವಲ್ಪ ಕ್ಲೋಸ್ ಮಾಡಿಡೋಣ, ಯಾಕಂದ್ರೆ ಚೆನ್ನಾಗಿ ಬೇಯುತ್ತೆ ತರಕಾರಿ. ಸೊ ರಶ್ಮಿತಾ ಮತ್ತು ರಂಜಿತಾ, ಇದನ್ನ ನಾವು ಸರ್ಪ್ರೈಸ್ ಟಿಫಿನ್ ಅಂತ ಮಾಡ್ತಾ ಇದ್ದೀರಾ. ಈ ಸಾಕಷ್ಟು ವೆಜಿಟೇಬಲ್ಸ್ ಅದರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀರಾ. ಸುಮಾರು ಹೊತ್ತಾಗಿದೆಯಲ್ಲ, ಈಗ ರೆಡಿ ಆಗಿದೆ ನೋಡೋಣ. ಓ ಫ್ಯಾಂಟಾಸ್ಟಿಕ್. ನೋಡ್ಲಿಕ್ಕೂ ತುಂಬಾ ಕಲರ್ಫುಲ್ ಆಗಿರುತ್ತೆ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹೌದು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸ್ಪೈಸಿ ಆಗಿರ್ಲಿಕ್ಕೆ ಗರಂ ಮಸಾಲ. ನೆಕ್ಸ್ಟ್ ಈಗ ಇದಕ್ಕೆ ಸ್ಟಫ್ ಮಾಡ್ಬೇಕು. ಸೊ ನಮಗೆ ಪ್ಯಾನ್ ಬೇಕಾಗುತ್ತೆ ಈಗ ಫ್ರೈ ಮಾಡಲಿಕ್ಕೆ. ಇದಕ್ಕೆ ಎಣ್ಣೆ ಹಾಕೋಬಿಡೋಣ. ಯಾವಾಗಲೂ ಯೂಸ್ ಮಾಡೋದು ನಾವು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಡೀಪ್ ಫ್ರೈ ಮಾಡ್ಕೊತೀರಾ? ಹಾಂ, ಅಂದರೆ ಈಗ ಇದನ್ನ ಸ್ಟಫ್ ಮಾಡಲಿಕ್ಕೆ ನಾವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಡಾಲ್ಡಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಟೇಸ್ಟ್ಗೆ ಅಂತ ಸ್ವಲ್ಪ ಮಿರ್ಚಿ ಪೌಡರ್ ಹಾಕೋಬೋದು, ಮೆಣಸಿನ ಹುಡಿ ಮತ್ತು ಸ್ವಲ್ಪ ಟರ್ಮರಿಕ್ ಕಲರ್. ಓಕೆ. ಸೊ ಇದನ್ನ ನಾನು ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಸೊ ಸ್ಟಫ್ ಮಾಡಿ ಮತ್ತೆ ಅದನ್ನ ಮೇಲೆ ಕ್ಲೋಸ್ ಮಾಡ್ಬೋದು. ಸೊ ಗಿಫ್ಟ್ ಬಾಕ್ಸ್ ಥರ ಇರುತ್ತೆ. ಸ್ಟಫಿಂಗ್ ಒಳಗಡೆ ಕಲರ್ಫುಲ್ ಆಗಿರುತ್ತೆ, ಸರ್ಪ್ರೈಸ್ ಆಗಿರುತ್ತೆ, ಒಳ್ಳೆ ಹೆಲ್ತ್ ಇರುತ್ತೆ ಒಳಗಡೆ. ಟಿಫಿನ್ ಬಾಕ್ಸ್ ಅಂದ ತಕ್ಷಣ ಟಿಫಿನ್ ಬಾಕ್ಸ್ ಥರನೇ ಮಾಡ್ಕೊತೀರಾ? ಸೊ ನೀವು ಮಾಡ್ಕೊಂಡಿರೋ ಬಾಕ್ಸ್ ಒಳಗಡೆ ಅದನ್ನ ಸ್ಟಫ್ ಮಾಡ್ಕೊತಾ ಇದ್ದೀರಾ ಅಲ್ವಾ? ಫಿಲ್ಡ್ ವಿತ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಗಿಫ್ಟ್ ಬಾಕ್ಸ್ ಫಿಲ್ಡ್ ವಿತ್ ನ್ಯೂಟ್ರಿಷನ್. ಹೆಲ್ದಿ ಗಿಫ್ಟ್.
ನೆಕ್ಸ್ಟ್ ಅದನ್ನ ಫಾಯಿಲಲ್ಲಿ ರ್ಯಾಪ್ ಮಾಡಿದ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಪ್ರೆಸೆಂಟೇಷನ್. ಓಹೋ, ಅದಕ್ಕೆ ನಿಮ್ಮ ಸರ್ಪ್ರೈಸ್ ಗಿಫ್ಟ್ ಇದು. ಪ್ರೆಸೆಂಟೇಷನ್ಗೋಸ್ಕರ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ನಿಮ್ಮ ಸರ್ಪ್ರೈಸ್ ಟಿಫಿನ್ ರೆಡಿ ಇದೆ. ವೀಕ್ಷಕರೇ, ನಮ್ಮ ಟಿಫಿನ್ ಬಾಕ್ಸ್ ರೌಂಡಲ್ಲಿ ಸರ್ಪ್ರೈಸ್ ಟಿಫಿನ್ ಮಾಡಿಕೊಟ್ಟಿದ್ದಾರೆ. ನೋಡೋಕೆ ಎಷ್ಟು ಪ್ಲೆಸೆಂಟ್ ಆಗಿ ಕಾಣಿಸ್ತಾ ಇದೆ. ಫಸ್ಟ್ ಯಾವ ಡಿಸೈನ್ ಟ್ರೈ ಮಾಡಲಿ? ನೀವು ಬಾಕ್ಸ್ ಆಗಿ ಮಾಡಿದ್ದೀರಾ, ಒಂಥರ ಹೂವಿನ ಕುಂಡು ಥರ ಮಾಡಿದ್ದೀರಾ? ಇದು ಟ್ರೈ ಮಾಡಲಾ ಫಸ್ಟು? ಬಟ್ ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಥರ ಯಾರಿಗೂ ಗಿಫ್ಟ್ ಮಾಡಿ ಕೊಟ್ಬಿಡ್ಬೇಡಿ. ಬೈ ಚಾನ್ಸ್ ಅದು ಬಾಂಬ್ ಗಿಂಬ್ ಹಾಕಿಟ್ಬಿಟ್ಟು ಕೊಟ್ಬಿಟ್ರೆ ಅದು ತಿನ್ಬಿಡ್ತಾರೆ ಪಾಪ, ಕಷ್ಟ ಹೇಳೋಕ್ಕಾಗಲ್ಲ. ಸೂರ್ಯನ್ಗೆ ಟಾರ್ಚ್ ಅನ್ನೋ ಥರ ಟಿಫಿನ್ ಬಾಕ್ಸ್ ಒಳಗೆ ಟಿಫಿನ್ ಬಾಕ್ಸ್. ಟ್ರೈ ಮಾಡಲಾ ಇದನ್ನ? ಸಾಸ್ ಜೊತೆ ತಿನ್ಬೇಕಾ? ಓಕೆ, ತಿಂತಾ ಇದ್ದೀನಿ. ಡಬ್ಬಾ ತರ ಇದೆ. ಬೇಜಾರು ಮಾಡ್ಕೊಂಡ್ರಾ? ಡಿಶ್ಶು ಟಿಫಿನ್ ಬಾಕ್ಸ್ ತರ ಶೇಪ್ ನೋಡಕ್ಕೆ ಡಬ್ಬಾ ತರ ಇದೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಸೂಪರ್, ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತಿನ್ನಕ್ಕೆ. ರುಚಿಯಾಗಿದೆ ವೀಕ್ಷಕರೇ. ಟಿಫಿನ್ ಬಾಕ್ಸ್ ಒಳಗಡೆ ಈ ತರ ಸರ್ಪ್ರೈಸ್ ಎಲಿಮೆಂಟ್ನ ಇಟ್ಬಿಟ್ಟು ಕೊಟ್ಟರೆ ನಿಜವಾಗ್ಲೂ ಎಲ್ರಿಗೂ ತುಂಬ ಖುಷಿ ಕೊಡುತ್ತೆ. ಯಾಕಂತಂದರೆ ಒಳಗಡೆ ಏನು ಸ್ಟಫಿಂಗ್ ಇದೆ ಅಂತ ಗೊತ್ತಾಗಲ್ಲ, ಕಾಣಿಸಲ್ಲ. ನಾವು ತಿಂದ ತಕ್ಷಣ ಗೊತ್ತಾಗುತ್ತೆ, ಓ ಇದರೊಳಗಡೆ ಕಾರ್ನ್ ಇದೆ, ಕ್ಯಾಪ್ಸಿಕಮ್ ಇದೆ, ಎಲ್ಲ ಥರ ಒಂಥರ ಸ್ಪೈಸಿಯಾಗೂ ಇದೆ. ತುಂಬ ಖುಷಿ ಕೊಡ್ತಾ ಇದೆ, ವೆರಿ ಟೇಸ್ಟಿ. ಸರ್ಪ್ರೈಸ್ ಟಿಫಿನ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಬಟಾಣಿ, ಕ್ಯಾರೆಟ್, ಹೆಚ್ಚಿದ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ನೀರು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ಖಾರದ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಕಲಸಿ ಬೇಯಿಸಿ. ನಂತರ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಡಾಲ್ಡಾದಿಂದ ಕಲಸಿದ ಹಿಟ್ಟನ್ನ ಟಿಫಿನ್ ಬಾಕ್ಸ್ನಂತೆ ತಟ್ಟಿಕೊಂಡು ಅದರ ಒಳಗೆ ಸ್ವೀಟ್ ಕಾರ್ನ್ ಮಸಾಲ ಮಿಶ್ರಣವನ್ನ ತುಂಬಿ ಮುಚ್ಚಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ಸರ್ಪ್ರೈಸ್ ಟಿಫಿನ್ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಈಗ ನಮ್ಮ ನೆಕ್ಸ್ಟ್ ರೌಂಡ್ ಅಂದ್ರೆ ಮಕ್ಕಳಿಗೋಸ್ಕರ ಏನ್ ಮಾಡ್ತೀರಾ? ಮಕ್ಕಳಿಗೋಸ್ಕರ ಚಾಕ್ಲೇಟ್ ಸಮೋಸ. ಚಾಕ್ಲೇಟ್ ಸಮೋಸ ಅದು ಏನೋ ವಿಶೇಷವಾಗಿದೆ ಅಲ್ಲ? ಸಮೋಸ ಅಂದ ತಕ್ಷಣ ನಾವು ಪಲ್ಯ ಗಿಲ್ಯ ಮಾಡಿ ಅದ್ರಲ್ಲಿ ಇಡ್ತಾರೆ ಅಂತ. ಇವಾಗ ಚಾಕ್ಲೇಟ್ ಸಮೋಸನಾ? ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಬಾದಾಮ್, ಗೋಡಂಬಿ, ಮೈದಾ ಹಿಟ್ಟು, ಚಾಕ್ಲೇಟ್ ಸಾಸು. ಓಕೆ, ಶುರು ಮಾಡ್ಕೊಳ್ಳೋಣ. ಓಕೆ, ಏನ್ ಬೇಕೀಗ? ಫಸ್ಟು ಇದನ್ನ ಲಟ್ಟಿಸ್ಕೋಬೇಕು. ಸೊ ಇದನ್ನ ಮಾಡ್ತಾ ಇರೋದು ರಂಜಿತಾ ಅಲ್ವಾ? ನೋಡಿ, ನಾನು ಇದು ಮೂಗುತಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟಿದ್ದೀನಿ. ಇದೇ ಒರಿಜಿನಲ್ ನೇಮ್ಸ್ ಅಥವಾ ನಿಮ್ಗೆ ಬೇರೆ ಹೆಸರಿಟ್ಟು ಆಮೇಲೆ ನೀವು ಚೇಂಜ್ ಮಾಡ್ಕೊಂಡ್ರಾ? ಇಲ್ಲ, ಒರಿಜಿನಲ್ ನೇಮ್ಸ್ ನಿಮ್ಮ ತಂದೆ ತಾಯಿ ಇಟ್ಟರೆ ಹೆಸರೇ? ಓಕೆ. ಇದು ಮಾಡೋವರೆಗೂ ನಾವು ಕಡಾಯಿ ಇಟ್ಬಿಡೋಣ, ಆಯಿಲ್ ಬಿಸಿ ಆಗುತ್ತೆ. ಏನ್ರಿ ಎಲ್ಲ ಐಟಮ್ಸ್ ಎಣ್ಣೆ ಐಟಮ್ಸ್ ಅಲ್ವಾ? ನಮ್ಮ ಫಿಲ್ಮಲ್ಲಿ, ಗನ್ ಫಿಲ್ಮಲ್ಲಿ ಒಂದು ಸಾಂಗ್ ಇತ್ತು, ಎಣ್ಣೆ ಬಗ್ಗೆನೇ ಇತ್ತದು. ನೀವು ಆ ಟೈಮಲ್ಲಿ ಸಿಕ್ಕಿದ್ರೆ ಆ ಹಾಡು ಹಾಡ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲ್ ಅಲ್ಲ, ಹೆಲ್ತ್ಗೆ ಒಳ್ಳೇದು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಡೀಪ್ ಫ್ರೈ ಆಗ್ಬೇಕಾ ಇದನ್ನು? ಒಂದ್ ಕಡೆ ಸುಮ್ಮನೆ ಹೀಗೆ ಕಟ್ ಮಾಡ್ಕೊಂಡ್ರೆ ಸಮೋಸ ಫಿಲ್ಲಿಂಗ್ಗೆ ಕೋನ್ ಶೇಪಲ್ಲಿ ನಮಗೆ ಸಿಗುತ್ತೆ. ಸೊ ಇದಕ್ಕೆ ಕೋನ್ ಶೇಪ್ ಆದಮೇಲೆ ಬಾದಾಮಿ, ಒಂದು ಲೇಯರ್ ಸಾಸ್, ಚಾಕ್ಲೇಟ್ ಸಾಸ್. ಚಾಕ್ಲೇಟ್ ಸಾಸ್ ರೆಡಿಯಾಗಿ ಅವೈಲೇಬಲ್ ಇರುತ್ತಲ್ವಾ? ರೆಡಿ ಅವೈಲೇಬಲ್. ಚಾಕ್ಲೇಟ್ ಸಿರಪ್ ಇಲ್ಲಾಂದ್ರೆ ಚಾಕ್ಲೇಟ್ ಪೌಡರ್ ಕೂಡ ಹಾಕ್ಬೋದು. ಪೌಡರ್ ಹಾಕೋದ್ರಲ್ಲಿ ಇನ್ನೊಂದು ಡಿಫ್ರೆಂಟ್ ಅಂದರೆ ನಾವು ಅದನ್ನ ಫ್ರೈ ಮಾಡಿದ್ಮೇಲೆ ಅದು ಮೆಲ್ಟ್ ಆಗುತ್ತಲ್ಲ, ಸೊ ಅದು ಡಿಫ್ರೆಂಟ್ ಥರ ಟೆಕ್ಸ್ಚರ್ ಬರುತ್ತೆ. ಸೊ ಹಾಕಿದಾಗ ಪೌಡ್ರು, ಆಚೆ ಬಂದಾಗ ಚಾಕ್ಲೇಟ್ ಲಾವಾ. ಪೇಂಟಿಂಗ್ ಮಾಡ್ತೀರಾ, ಡ್ರಾಯಿಂಗ್ ಮಾಡ್ತೀರಾ, ಹಾಡ್ತೀರಾ, ಅದ್ರ ಜೊತೆಗೆ ಇದೆಲ್ಲ ಇದರಲ್ಲೂ ಏನೋ ಕ್ರಾಫ್ಟ್ ಎಲ್ಲ ಮಾಡ್ತಾರ ಇದೆ ಅಲ್ವಾ? ಆಲ್ಮೋಸ್ಟ್ ನೋಡಿದ್ರೆ ಆ ಕೋನ್ ಮಾಡೋದಕ್ಕೆ ನೀವು ಬಳಸ್ತಾರೆ, ಇದೆಲ್ಲ ನೋಡ್ತಾ ಇದ್ರೆ ತುಂಬ ಆರ್ಟಿಸ್ಟಿಕ್ ಆಗಿದೆ ಇಬ್ರು. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಒಂದು ಚಿಕ್ಕ ಪೀಸ್ ಹಾಕ್ಬಿಡ್ತೀರ ಒಳಗಡೆ. ಬೆಳ್ಳಿಟ್ಟೆಲ್ಲ ನೋಡಲ್ಲ? ಇಲ್ಲ ಇಲ್ಲ, ಬೆಳ್ಳಿಟ್ಟು ಫಿಂಗರ್ ಚಿಪ್ಸ್ ಬೇಕಂದ್ರೆ ಫಿಂಗರ್ ಚಿಪ್ಸ್ ಬೇಕಂದ್ರೆ ನಮ್ಮ ಫಿಂಗರ್ ಚಿಪ್ಸ್ ಆಗುತ್ತೆ, ತಿಂದ್ಬಿಡ್ಬೋದು ಅಂತ.
ಕಾಂಪಿಟೇಷನ್ಸ್ ಅಲ್ಲೆಲ್ಲ ನೀವು ಜಾಸ್ತಿ ಭಾಗವಹಿಸ್ತೀರಾ ಅಲ್ವಾ? ತುಂಬಾ ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಅಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಅಂದರೆ ನಾಟಕ ಇರ್ಬೋದು, ಹಾಡೋ ಕಾಂಪಿಟೇಷನ್ ಇರ್ಬೋದು, ಆ ಥರ ಯಾವುದು ನಿಮಗೆ ಜಾಸ್ತಿ ಖುಷಿ ಕೊಟ್ಟಿದೆ? ಯಾವುದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ? ಎಕ್ಸ್ಪೀರಿಯನ್ಸ್ ಅಂದರೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾವು ಡಿಗ್ರಿ ಮಾಡಿದ್ದಲ್ಲೇ. ಸೊ ಎಲ್ಲ ಇದಕ್ಕೂ ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲದಕ್ಕೂ ಫಸ್ಟ್ ರಶ್ಮಿತಾ ಹೆಸರು ಕೊಡ್ತೀವಿ ಎಲ್ಲದಕ್ಕೂ. ಸೊ ಎಲ್ಲ ಲೆಕ್ಚರರ್ಸ್ ಅಷ್ಟೇ ಅವ್ರ ಹೆಸರು ಬರ್ಕೊಳ್ಳಿ ಫಸ್ಟು, ಎಲ್ಲಾದ್ರೂ ಬರ್ತಾರವರು ಅಂತ. ಸೆಕೆಂಡ್ ಇಯರ್ ಅಷ್ಟೇ ನಿನ್ನ ಹೆಸರು ಬರ್ಕೊಂಡಿದ್ದೀನಿ ಬಿಡಮ್ಮ, ನೀವು ಬರೋದೇ ಬೇಡ, ನೀವು ಬರ್ಕೊಂಡಿದ್ದೀವಿ ಆಲ್ರೆಡಿ ಅಂತ. ಮತ್ತೆ ರೀಸೆಂಟಾಗಿ ಮಾರ್ಕ್ಸ್ ಕಾರ್ಡ್ ತೊಗೊಳಕ್ಕೆ ಹೋದಾಗ್ಲೂ ನೀವು ಹೋದ್ಮೇಲೆ ಯಾರು ಈ ಥರ ಸ್ಟೂಡೆಂಟ್ಸ್ ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡೋಲ್ಲ, ಯಾವಾಗಲೂ ಕಾಂಟೆಸ್ಟ್ ಇಟ್ಟಾಗ ನಿಮ್ಮ ನೆನಪಾಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ರಶ್ಮಿತಾ ರಂಜಿತಾ ಎಲ್ಲ ಕಾಂಪಿಟೇಷನ್ಸ್ ಅಲ್ವಾ? ಇವಾಗಿಲ್ಲ ಅಂತಾರಾ? ಇವಾಗಿಲ್ಲ ಅಂತ. ಓಕೆ. ಸೊ ನಿಮ್ಮ ಡೆಲಿಷಿಯಸ್ ಚಾಕ್ಲೇಟ್ ಸಮೋಸ ರೆಡಿ ಇದೆ. ಓಕೆ. ವೀಕ್ಷಕರೇ, ನಮ್ಮ ಕಿಡ್ಸ್ ರೌಂಡಲ್ಲಿ ಈ ನಮ್ಮ ಮುದ್ದು ಮಕ್ಕಳು ನಿಜವಾಗ್ಲೂ ಅದ್ಭುತವಾದಂಥ ಚಾಕ್ಲೇಟ್ ಸಮೋಸ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೆಸೆಂಟೇಷನ್ ನೋಡಿ ಅಷ್ಟೇ ನೀಟಾಗಿದೆ. ಆ ಗಾರ್ನಿಶಿಂಗ್ ಆಗಲಿ, ಆ ಚಾಕ್ಲೇಟ್ನ ಸ್ವಲ್ಪ ಇದು ಹಾಕಿರೋದಾಗಲಿ. ಸೊ ಇದನ್ನು ಚಾಕ್ಲೇಟ್ ಸಾಸ್ ಜೊತೆನೂ ತಿನ್ಬೋದಾ? ಓಕೆ. ಸೊ ನಾನು ಮಗುನೇ ಅಲ್ವಾ, ಮಕ್ಕಳಿಗೆ ಇಷ್ಟ ಅಂತೀರ, ಚಾಕ್ಲೇಟ್ ಡಿಪ್ ಮಾಡ್ಕೊಂಡು ತಿನ್ಬೋದಾ? ಓಕೆ. ಚಾಕ್ಲೇಟ್ ಫ್ಲೇವರ್ ಹಂಗೆ ಪರಿಮಳ ಇದೆ. ವೀಕ್ಷಕರೇ, ಟೇಸ್ಟಿಗಂತೂ ಮೋಸ ಇಲ್ವೇ ಇಲ್ಲ. ಈ ಚಾಕ್ಲೇಟ್ ಸಮೋಸ ಎಕ್ಸಲೆಂಟ್ ಟೇಸ್ಟ್. ಚಾಕ್ಲೇಟ್ ಸಮೋಸ ಮಾಡುವ ವಿಧಾನ: ಮೈದಾ ಹಿಟ್ಟಿನಿಂದ ರೊಟ್ಟಿಯನ್ನ ಲಟ್ಟಿಸಿ ಅದನ್ನ ತ್ರಿಭುಜಾಕಾರ ಮಾಡಿ ಅದರ ಒಳಗೆ ಪುಡಿ ಮಾಡಿದ ಬಾದಾಮಿ, ಗೋಡಂಬಿಗಳು ಮತ್ತು ಚಾಕ್ಲೇಟ್ ಸಾಸ್ನ ಹಾಕಿ ತುಂಬಿ ಮುಚ್ಚಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ರುಚಿಯಾದ ಚಾಕ್ಲೇಟ್ ಸಮೋಸ ಸವಿಯಲು ಸಿದ್ಧವಾಗಿದೆ. ಸೊ ಸೂಪರ್ ಟೇಸ್ಟ್, ಎಕ್ಸಲೆಂಟ್ ಆಗಿತ್ತು. ಇದೇ ಖುಷಿಲಿ ವೀಕ್ಷಕರೇ, ಇವರು ಮಲ್ಟಿ ಟ್ಯಾಲೆಂಟೆಡ್. ಇವರು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಇದ್ದಾರೆ, ಪೇಂಟಿಂಗ್ ಮಾಡ್ತಾರೆ, ಕ್ರಾಫ್ಟ್ ಮಾಡ್ತಾರೆ, ಅಡುಗೆ ಸಖತ್ತಾಗಿ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಸ್ಪೆಷಾಲಿಟಿ ಇದೆ, ಏನು ಅಂದ್ರೆ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ನಮ್ಮ ಪ್ರೋಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡ್ಸೋಣ. ಸಾಂಗ್ ಪ್ಲೀಸ್, ಡ್ಯಾನ್ಸ್. ಅದ್ಭುತವಾದಂಥ ಅಡುಗೆಗಳು ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ರೌಂಡ್ ಅಲ್ಲಿ ಕ್ವಿಕ್ ರೌಂಡು, ಈಸಿ ರೌಂಡು. ಏನ್ ಮಾಡ್ತೀರಾ? ಆಲೂ ಮಂಚೂರಿಯನ್ ಫಸ್ಟ್ ಕ್ಲಾಸ್. ಸೊ ಶುರು ಮಾಡ್ಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಆಲೂ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬ್ಯಾಡ್ಗೆ ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ನೀರುಳ್ಳಿ, ಗೋಬಿ ಮಂಚೂರಿ ಮಿಕ್ಸ್, ಚಿಲ್ಲಿ ಪೌಡರ್. ಓಕೆ. ಸೊ ಶುರು ಮಾಡ್ಕೊಳ್ಳೋಣ. ಓಕೆ. ಏನ್ ಬೇಕು ಫಸ್ಟು? ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋಬೇಕು ಗೋಬಿ ಪೌಡರ್ಗೆ. ಇದಕ್ಕೆ ಗೋಬಿ ಮಿಕ್ಸ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಗೋಬಿ ಮಿಕ್ಸ್ ಪೌಡರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ? ಗೋಬಿ ಮಂಚೂರಿ ಪೌಡರ್ ಸಿಗುತ್ತಲ್ಲ. ಎಣ್ಣೆ ಹಾಕ್ಬೇಕಿದ್ರೆ ನಿಮ್ಗೆ ಬೇಕಿದ್ರೆ ಎಣ್ಣೆ ಬೇಕಾದ್ರೆ ಬಿಸಿ ಮಾಡಿ ಸಿಗ್ಬೋದು. ಈಗ ಸ್ವಲ್ಪ ನೀರು. ಯಾವಾಗಲೂ ಯೂಸ್ ಮಾಡೋ ಎಣ್ಣೆ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಆ ಪೌಡರ್ನ ಇದ್ರ ಜೊತೆ ನೀರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಲ್ಲ? ಓಕೆ. ನಿಮ್ಗೆ ಇಷ್ಟನಾ ಈ ಚೈನೀಸ್ ಐಟಮ್ಸ್, ಮಂಚೂರಿಯನ್ ಇದೆಲ್ಲ? ತುಂಬಾ ಇಷ್ಟ. ಓಕೆ. ಆಚೆ ತಿನ್ನೋದಕ್ಕಿಂತ ಮನೆಗೆ ತಿನ್ನೋದು ಇನ್ನೂ ಟೇಸ್ಟಿ ಇರುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅಂಡ್ ಫ್ರೆಶ್ ಕೂಡ ನಾವು ಅಲ್ಲೇ ಮಾಡ್ತೀವಿ. ಇದರಲ್ಲಿ ಏನೇನು ಹಾಕಿದ್ರೆ ಈಗ? ಆಲೂ ಮತ್ತೆ ಗೋಬಿ ಮಿಕ್ಸ್ ಎರಡು ಹಾಕೊಂಡು ನೀರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡೋದು. ಓಕೆ. ಚಿಲ್ಲಿ ಪೌಡರ್ ಹಾಕೋಬೇಕಾ ಅದಕ್ಕೇನಾದ್ರು? ಇಲ್ಲ, ಯಾಕಂದ್ರೆ ಗೋಬಿ ಮಿಕ್ಸರಲ್ಲಿ ಎಲ್ಲ ಇರುತ್ತೆ. ಸೊ ಗೋಬಿ ಮಂಚೂರಿ ಯಾವ ಥರ ಮಾಡ್ತಾರೋ ಸೊ ಅದೇ ಪೌಡರ್ನ ಯೂಸ್ ಮಾಡಿಕೊಂಡ್ರೆ ಸೇಮ್ ಆಲೂ ಮಂಚೂರಿಯನ್ ಸೇಮ್ ಟೇಸ್ಟ್ ಬರುತ್ತೆ. ಈಸಿಯಾಗಿ ಆಗ್ಬಿಡುತ್ತೆ ಅಲ್ವಾ? ನೀವು ಗೋಬಿನ ತೊಳಿಯೋದು ಅದೆಲ್ಲ ಉಪ್ಪು ಇಲ್ಲ, ಇದರಲ್ಲಿ ಇರುತ್ತೆ ಮಿಕ್ಸ್ಚರ್ ಅಲ್ಲೇ, ಅವರು ರೆಡಿ ಮಿಕ್ಸ್ಚರ್ ಅಲ್ಲೇ ಇರುತ್ತೆ. ನಾವು ನೆಕ್ಸ್ಟ್ ಏನೋ ಸ್ವಲ್ಪ ಗಾರ್ನಿಶ್ ಮಾಡುವಾಗ ಉಪ್ಪು ಹಾಕಿದ್ರೆ ಆಯ್ತು. ತುಂಬಾ ತೆಳ್ಳ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಗೊತ್ತಾಗುತ್ತೆ ನೀಟಾಗಿ ಕವರ್ ಆದ್ರೆ ಸಾಕು, ಇಳಿಬಾರ್ದು. ಈ ತರ ನಾವು ಹಿಂಗೆ ಎದ್ದಾಗ ಫುಲ್ ಇಳಿಬಾರ್ದು, ಡ್ರಿಪ್ ಆಗಬಾರ್ದು. ಅವಾಗ ಒಂದು ನೀಟಾಗಿ ಕೋಟಿಂಗ್ ಬರುತ್ತೆ.
ನಾವಿದು ಎಣ್ಣೆ ಬಿಸಿ ಆಗೋವರೆಗೂ ಮಿಕ್ಸರ್ ಮಾಡ್ಕೋಬೋದು. ಓಕೆ. ಒಗ್ಗರಣೆ ಹಾಕ್ಲಿಕ್ಕೆ ಇದಕ್ಕೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಒಂದು 5 ಮೆಣಸು ಹಾಕ್ಕೊಳ್ಬೇಕು. ಈಗ ಒಂದು 5 ಇದ್ರೆ ಸಾಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಹಾಂ, ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ. ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತಾ? ಹಾಂ, ಬೆಳ್ಳುಳ್ಳಿ ಒಂದು 5, ಒಂದು ಸ್ವಲ್ಪ ಆನಿಯನ್ ಮತ್ತು ಅರ್ಧ ಕಪ್ ಟೊಮೆಟೊ. ಇದರಿಂದ ನಾವು ಸಾಸ್ ಹಾಕೋ ಪರಿಸ್ಥಿತಿ ಬರೋದಿಲ್ಲ. ಸೊ ಟೊಮೆಟೊ ಹಾಕಿದ ತಕ್ಷಣ ಅಲ್ಲಿ ಟೇಸ್ಟ್ ಅದೇ ಬರುತ್ತೆ. ಸಾಸೇ ಬೇಕಾಗಲ್ಲ. ಹಾಂ, ಸ್ವಲ್ಪ ಸಾಲ್ಟ್. ಸೊ ಈ ಥರ ಮಿಕ್ಸ್ ಆದರೆ ಸಾಕು. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಆಲೂ ಡೀಪ್ ಫ್ರೈ ಹಾಕಿ. ಹಾಂ, ಆದರೆ ನಿಮ್ಗೆ ಗ್ರೇವಿ ಸಿಗಬೇಕಲ್ಲ, ಸೊ ಈ ಥರ ಗ್ರೇವಿ ಮಾಡ್ಕೊಳ್ಳಿ. ಇದು ವಿತ್ ಗ್ರೇವಿನ ಡ್ರೈ ಐಟಮ್ ತರ ಅಲ್ಲ, ಸ್ಟಾರ್ಟರ್ ತರ ತಿನ್ನಕ್ಕೆ. ಸ್ಟಾರ್ಟರ್ ಥರ ಅಲ್ಲ. ಇದನ್ನ ಸೈಡಲ್ಲಿ ಇಟ್ಕೊಂಡು ಆಯಿಲ್ ಇದೆ ಹಾಕ್ಬೋದು ಬೇರೆ. ಓಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಈಗ ಫ್ರೈ ಆಗಿದೆ. ಫ್ರೈ ಆಗಿದೆ ಅಲ್ಲ? ಆನಿಯನ್ ಹಾಕೋಣ ಸ್ವಲ್ಪ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಸ್ವಲ್ಪ, ಒಂದು ಹಾಫ್ ಸ್ಪೂನ್. ಸೊ ನಾವು ಮಾಡಿರೋ ಪ್ಯೂರಿ ಏನಿದೆ ಇದನ್ನ ಹಾಕೋಬೇಕು. ಇನ್ನು ಗೋಬಿ ಫ್ಲೇವರ್ ಬರ್ತಾ ಇರ್ಬೋದು. ಇದೇನಾದ್ರೆ ಸ್ವಲ್ಪ ಗ್ರೇವಿ ಬೇಕಾಗತ್ತಲ್ಲ, ಸೊ ಟೊಮೆಟೊ ಏನು ಹಾಕಬೇಕಾಗಲ್ಲ ಅಲ್ವಾ? ಟೊಮೆಟೊ ಹಾಕಿದ್ದೀರಾ? ಸ್ವಲ್ಪ ಉಪ್ಪು, ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ತೇನೆ. ಸೊ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ತೇನೆ, ಬಿಕಾಸ್ ಸಾಸ್ ಏನಿರೋದು ಅದೊಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ. ಸೊ ಸಾಸ್ ಹಾಕೋ ಬದಲು ನಾವು ಟೊಮೆಟೊ ಹಾಕಿದ್ದೀವಿ ಆ್ಯಂಡ್ ಖಾರನೂ ಹಾಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಸಕ್ಕರೆ. ಸ್ವಲ್ಪ ಫ್ರೈ ಆಗಿದೆ. ಈಗ ನಮ್ಮದು ಫ್ರೈ ಮಾಡಿರೋ ಹಾಲು ಹಾಕೊಳ್ಳೋಣ. ಡೀಪ್ ಫ್ರೈ ಮಾಡಿರೋ ಹಾಲನ್ನ ಇದರೊಳಗಡೆ ಹಾಕೊಂಡ್ಬಿಡ್ತಾ ಇದು ಕುಡಿತೀವಿ. ನಮ್ದು ರೆಡಿಯಾಗಿದೆ. ನಾನು ಯಾವಾಗಲೂ ಕುಕ್ಕರಿ ಶೋಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಅದ್ರಲ್ಲಿ ಮೇನಾಗಿ ಕಲ್ತಿದ್ದಾನೆ ತಿಂಡಿ ಯಾವ ಥರ ಮಾಡಿಲ್ಲ ಪರವಾಗಿಲ್ಲ, ಬಟ್ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು ಅಂತ ನೋಡೋರಿಗೆ, ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತೀರಾ? ತಿನ್ಬೇಕು ಅನ್ಸ್ಬೇಕು ನೋಡಿದವ್ರಿಗೆ. ಸೊ ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಮೇಲೆ. ಸೊ ನಿಮ್ಮ ಆಲೂ ಮಂಚೂರಿಯನ್ ರೆಡಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಮ್ಮ ಟ್ವಿನ್ಸ್ ಕ್ಯೂಟ್ ಆದಂಥ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಆಲೂ ಮಂಚೂರಿ ಮಾಡಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ಎಕ್ಸಲೆಂಟ್. ವೀಕ್ಷಕರೇ, ನಾವು ಯಾವುದು ಚೈನೀಸ್ ರೆಸ್ಟೋರೆಂಟ್ಗೆ ಹೋಗಬೇಕಾಗಿಲ್ಲ, ಎಲ್ಲಿ ಮಂಚೂರಿ ಚೆನ್ನಾಗಿ ಮಾಡ್ತಾರೆ ಅಂತ ಹುಡ್ಕೊಂಡು ಹೋಗಬೇಕಾಗೇ ಇಲ್ಲ. ಮನೇಲೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಸುಲಭವಾಗಿ ಪಟಾಪಟ ಆಗ್ಬಿಡುತ್ತೆ. ಆಲೂ ಮಂಚೂರಿ ಎಕ್ಸಲೆಂಟ್. ಆಲೂ ಮಂಚೂರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ, ಗೋಬಿ ಪೌಡರ್ ಮತ್ತು ನೀರು ಹಾಕಿ ಕಲಸಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆಯಿರಿ. ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡಿದ್ದ ಟೊಮ್ಯಾಟೊ ಮಿಶ್ರಣ, ಉಪ್ಪು, ಅಚ್ಚ ಖಾರದ ಪುಡಿ, ಹೆಚ್ಚಿದ ಕ್ಯಾಪ್ಸಿಕಮ್, ಸಕ್ಕರೆ ಮತ್ತು ಎಣ್ಣೆಯಲ್ಲಿ ಕರೆದು ತೆಗೆದ ಆಲೂಗಡ್ಡೆನ ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ. ಈಗ ಆಲೂ ಮಂಚೂರಿ ಸಿದ್ಧವಾಗಿದೆ. ಟ್ವಿನ್ಸ್, ನೀವು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ಡಬಲ್ ಖುಷಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ನಮಗೂ ಕೂಡ ನಿಮ್ಮ ಜೊತೆ ಮಾತಾಡ್ತಾ, ಡ್ಯಾನ್ಸ್ ಮಾಡ್ತಾ ಈ ಕಾರ್ಯಕ್ರಮನ ಭಾಗವಹಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಡೆಫಿನೆಟ್ ಆಗಿ ಖುಷಿ ಕೊಟ್ಟಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಾ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಈ ಥರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ.
ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ಯಾಲೆಂಟ್ ಎಲ್ಲ ಹೊರಗೆ ಎಳ್ದಿದ್ದಕ್ಕೆ ಆ್ಯಂಡ್ ಪಬ್ಲಿಕ್ ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ರಶ್ಮಿತಾ. ನಿಮ್ಗೆ ಹೇಗೆ ಅನ್ಸುತ್ತೆ? ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಈ ಥರ ಚಾನ್ಸ್ ಇನ್ನೂ ಸಿಗಲಿ ಅಂತ ತುಂಬ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಜಿ. ಸೊ ರಶ್ಮಿತಾ, ರಂಜಿತಾ, ಡೆಫಿನೆಟ್ ಆಗಿ ನಿಮಗೂ ಕೂಡ ಆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಗೆ ಎಲ್ಲ ಫೀಲ್ಡಲ್ಲೂ ನೀವು ಇದ್ದೀರಾ. ಸ್ಪೋರ್ಟ್ಸ್ ಆಗಿರ್ಬೋದು, ಓದೋದ್ರಲ್ಲಿರ್ಬೋದು, ಅಡುಗೆ ಮಾಡೋದ್ರಲ್ಲಿರ್ಬೋದು, ಡ್ಯಾನ್ಸು, ಸಾಂಗು, ಇದೇ ಥರ ಎಲ್ಲ ಕ್ಷೇತ್ರದಲ್ಲೂ ಫಸ್ಟ್ ಅನ್ಸ್ಕೊಳ್ಳಿ, ಜೈ ಅನ್ಸ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಟ್ವಿನ್ಸ್ ರಶ್ಮಿತಾ ಮತ್ತು ರಂಜಿತಾ ಅದ್ಭುತವಾದಂಥ 4 ಒಳ್ಳೆ ಟೇಸ್ಟಿ ರೆಸಿಪೀಸ್ನ ಮಾಡಿಕೊಟ್ರು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಭಾವಚಿತ್ರ ಮತ್ತು 4 ಒಳ್ಳೆ ರೆಸಿಪೀಸ್ನ ನಮ್ಮ ವಿಳಾಸಕ್ಕೆ ಮೇಲ್ ಮಾಡಿ. ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಸಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಹರೀಶ್ ರಾಜ್, ಸೈನಿಂಗ್ ಆಫ್.